ಈ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿಯಲ್ಲಿ ಹಲವು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ಏನು ವಿಚಾರಗಳು ಹರಿದಾಡ್ತಿದೀವೋ ಅದಕ್ಕೆ ಪೂರಕ ಅನ್ನುವಂತೆ ಒಂದಷ್ಟು ಘಟನೆಗಳು ನಡೀತಾ ಇದೆ. ಇದೀಗ ಬಿಜೆಪಿಯಿಂದ ಹಾಲಿ ಸಂಸದರು ಮೂವರು ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾರಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಅದಕ್ಕೆ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಒಂದು ಸ್ಫೋಟಕ ಹೇಳಿಕೆ. ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಆದಂತಹ ಅತೃಪ್ತರು ಕಾಂಗ್ರೆಸ್ಗೆ ಸೇರ್ತಾರಾ ಅನ್ನುವಂಥ ಪ್ರಶ್ನೆ. ಒಬ್ಬರಲ್ಲ ಇಬ್ಬರಲ್ಲ, ಮೂರು ಬಿಜೆಪಿ ಸಂಸದರು, ಹಾಲಿ ಬಿಜೆಪಿ ಸಂಸದರು ಕೈ ಹಿಡಿತಾರಾ? ಸ್ಫೋಟಕ ಮಾಹಿತಿಯನ್ನ ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಚ್ಚಿಡ್ತಾ ಇದ್ದಾರೆ. ಹಾಲಿ ಮೂವರು ಸಂಸದರು ಪಕ್ಷಕ್ಕೆ ಬರ್ತಾರೆ, ಯಾರ್ಯಾರು ಅನ್ನೋದರ ಬಗ್ಗೆ ಬಹಿರಂಗ ಮಾಡೋದಿಲ್ಲ. ಅವರೇನಾದರೂ ಕಾಂಗ್ರೆಸ್ ಸಿದ್ಧಾಂತವನ್ನ ಒಪ್ಪಿ ಬರೋದಾದ್ರೆ ಬನ್ನಿ ಅಂತ ಹೇಳಿದ್ದೀನಿ ಅಂತ ಸ್ಫೋಟಕ ಮಾಹಿತಿಯನ್ನ ರಿವೀಲ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನೋಡಪ್ಪ, ಭಾಳ ಜನ ಕಾಂಗ್ರೆಸ್ ಪಾರ್ಟಿಗೆ ಬರೋಕ್ಕೆ ಸಿದ್ಧವಾಗಿದ್ದಾರೆ. ನೆನ್ನೆನೂ 3 ಜನ BJP, ಒಬ್ಬರು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಚೇರ್ಮನ್ ಮಾಡಿದ್ರು, ಅವರು ಬಂದು ಸೇರಿಕೊಂಡ್ರು. ಸುಕುಮಾರ್ ಶೆಟ್ಟಿ ಸೇರಿಕೊಂಡ್ರು, ಇವ್ರು ಬಂದು ಸೇರಿಕೊಂಡ್ರು. ಭಾಳ ಜನ ಇದ್ದಾರೆ. ಸಿಟ್ಟಿಂಗ್ MPಸು ಬಂದು ನಾನು ಕೇಳಿದ್ದಾರೆ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ನೇಮ್, ಇನ್ಕ್ಲೂಡಿಂಗ್ ಸಿಟ್ಟಿಂಗ್ MPಸು 3 ಜನ ಬಂದು ನಾನು ಕೇಳಿದ್ದಾರೆ. ನಾನು ಡಿಸ್ಕ್ಲೋಸ್ ಮಾಡಲಿಕ್ಕೆ ನಾನು ತಯಾರಿಲ್ಲ. ಅವ್ರ ಹೆಸರುಗಳೆಲ್ಲ ತಿಳಿಸ್ಕೊಡ್ತಾ ಇಲ್ಲ. ನಮ್ಮ ಪಾರ್ಟಿ ಲೀಡರ್ಶಿಪ್ ಬಂದರೆ ವಿಲ್ ಕಟ್ಟಿಟ್ಟು ಒಪ್ಕೊಂಡ್ರೆ ಅದು ಹೇಳೋಕ್ಕಾಗಲ್ಲ. ಹದಿನೈದು ಡೆಲ್ಲಿಯವ್ರು ನಮ್ಮನ್ನ ಮೀಟಿಂಗ್ ಕರಿಬೇಕಷ್ಟೇ. ಮೊನ್ನೆ ಇತ್ತು CEC ಕರಿಬೇಕು. CEC ಕರೆದ 1 ಗಂಟೆಲೇ ಲಿಸ್ಟ್ ಅನೌನ್ಸ್ ಮಾಡ್ತೀವಿ.